ಯಾವುದೇ ರಾಜ್ಯ ಇರಲಿ, ಸಂಘಟನೆ ಶಕ್ತಿ ಸಾಮರ್ಥ್ಯ ಜನರನ್ನ ಸೇರಿಸೋದು ಒಂದು ನಾಯಕತ್ವ ಕೊಡೋದು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಂಬರ್ 1 ಅಂತ ಹೇಳ್ಬೋದು ನಮ್ಮ DK ಶಿವಕುಮಾರ್ ಅವರು. ಜೊತೆಗೆ ನೀರಾವರಿ ಇಲಾಖೆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿಕೊಂಡು ನಮ್ಮೆಲ್ಲರಿಗೂ ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗೇನೆ ನಮಗೆಲ್ಲರಿಗೂ ಹಿರಿಯರು DCM ಅವರು ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇದೆ. ಎಷ್ಟು ಸಮಯ ಕಡಿಮೆ ತೆಗೆದುಕೊಂಡ್ರೆ ನಾವೆಲ್ಲ ಅಷ್ಟು ಒಳ್ಳೆಯದು. ತಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಊಟದ ಸಮಯದ ಕಡೆಗೂ ಗಮನ ಇದೆ, ನನಗೂ ಅರಿವಿದೆ. ಇವತ್ತು ನಾವು ಈ ವೃಷಭಾವತಿ ವ್ಯಾಲಿ, ಈ ನೆಲಮಂಗಲ ಮತ್ತು ಮುಂದೆ ತುಮಕೂರು ಇದಕ್ಕೆ ನೀರು ಹರಿಸ್ತಕ್ಕಂತ ಅದಕ್ಕೆ ಇಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನ ನಾವು ಮಾಡಿದ್ದೇವೆ. ಈ ಹಿಂದೆ ಬೆಂಗಳೂರಿನಿಂದ ಸಂಸ್ಕರಣೆ ಮಾಡಿದಂತ ತ್ಯಾಜ್ಯ ನೀರು ಅದನ್ನ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ದೇವನಹಳ್ಳಿ, ಹೊಸಕೋಟೆ ಈ ಎಲ್ಲ ಕಡೆನೂ ಕೂಡ ಈಗಾಗಲೇ ಈ ನೀರನ್ನ ಕೊಡ್ತಾ ಇದ್ದೇವೆ. KC ವ್ಯಾಲಿ ಯೋಜನೆಯನ್ನ 2016ರಲ್ಲಿ ಗುದ್ಲಿ ಪೂಜೆ ಮಾಡಿ 2019ಕ್ಕೆ ಆ ಜಿಲ್ಲೆಯಲ್ಲಿ ನೀರನ್ನು ಕೂಡ ಕೆರೆಗಳಿಗೆ ಹರಿಸಿದ್ದೇವೆ. ಯಾಕೆ ಇದು ಮುಖ್ಯ ಅಂದ್ರೆ, ದೊಡ್ಡ ನೀರಾವರಿ ಯೋಜನೆಗಳು ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ರೆ 10 ವರ್ಷದಲ್ಲಿ ನೀರು ನೋಡಿದ್ರೆ ಪುಣ್ಯ. ಅದು 10 ವರ್ಷ ಆದ್ರೂ ಮುಗಿಯಲ್ಲ ದೊಡ್ಡ ನೀರಾವರಿ ಯೋಜನೆಗಳು. ಅಂಥದ್ರಲ್ಲಿ ಈ ಬೆಂಗಳೂರಿಂದ ನೀರನ್ನ ಸಂಸ್ಕರಣೆ ಮಾಡಿ ಕೆರೆಗಳಿಗೆ ತುಂಬಿಸುವ ಈ ಯೋಜನೆ ಇದೆಯಲ್ಲ, KC ವ್ಯಾಲಿ ನಾವು ಪೂಜೆ ಮಾಡಿದ್ದು 2016. ನೀರು 2018ರಲ್ಲಿ ಎಲ್ಲ ಕೆರೆಗಳಿಗೆ ನೀರನ್ನು ಹರಿಸಿದ್ದೇವೆ. ಅಂದ್ರೆ ಬರೀ 2.5 ವರ್ಷದಲ್ಲಿ ಗುದ್ದಲಿ ಪೂಜೆ ಮಾಡಿದ್ದನ್ನ ಕೆರೆಗಳಿಗೆ ನೀರು ಹರಿಸೋದರ ಮುಖಾಂತರ ಅನುಷ್ಠಾನ ಮಾಡಿ ಬರೀ 2.5 ವರ್ಷದಲ್ಲಿ ಆ ಯೋಜನೆಯನ್ನ ಸಾಕಾರ ಮಾಡಿದ್ದೇವೆ. ಎಲ್ಲೂ ಸಾಧ್ಯ ಇಲ್ಲ. ಆಮೇಲೆ ನಾವು HN ವ್ಯಾಲಿ, ದೇವನಹಳ್ಳಿ, ಬ್ಯಾಟರಾಯನಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಹೊಸಕೋಟೆ ಈ ತಾಲೂಕುಗಳಿಗೆ HN ವ್ಯಾಲಿ ಯೋಜನೆಯನ್ನ ಮಾಡಿದ್ವಿ. HN ವ್ಯಾಲಿಗೆ ಗುದ್ಲಿ ಪೂಜೆ ಮಾಡಿದ್ದು 2017. 2019ರಲ್ಲಿ 2 ವರ್ಷದಲ್ಲಿ ನೀರನ್ನ ಹರಿಸಿದೀವಿ ಆ ಕೆರೆಗಳಿಗೆ. ಅದೇ ರೀತಿಯಲ್ಲಿ ಇವತ್ತು ಈ ವೃಷಭಾವತಿ ವ್ಯಾಲಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೇವೆ. ಮಾನ್ಯ DCM ಅವರು ಗುದ್ಲಿ ಪೂಜೆ ಮಾಡಿದ್ದಾರೆ. ನಾನು ಸರ್ಕಾರದ ಪರವಾಗಿ ಧೈರ್ಯವಾಗಿ ಹೇಳ್ತೇನೆ, 2026 ಕೊನೆ ಒಳಗಡೆ ಈ ಕೆರೆಗಳಿಗೆ ನೀರನ್ನ ಹರಿಸ್ತೇವೆ. ಇದು ಬಹಳ ಮುಖ್ಯ. ಯಾಕೆ ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ನಾವು ಎತ್ತಿನ ಹೊಳೆ ಯೋಜನೆಗೆ 2014ರಲ್ಲೇ ಗುದ್ಲಿ ಪೂಜೆ ಮಾಡಿದ್ದೇವೆ. 13-14ರಲ್ಲಿ ಗುದ್ಲಿ ಪೂಜೆ ಮಾಡಿ 12 ವರ್ಷ ಆಯ್ತು. ಇಲ್ಲಿವರೆಗೂ ಕೂಡ ಒಂದು ಹನಿ ನೀರನ್ನ ನಾವು ಈ ಭಾಗದಲ್ಲಿ ಇನ್ನ ನೋಡಕ್ ಆಗ್ಲಿಲ್ಲ. 12 ವರ್ಷ ಆಯ್ತು. ಈಗಾಗಲೇ 12,000 ಕೋಟಿ ಖರ್ಚಾಗಿದೆ. ಇನ್ನ 13,000 ಕೋಟಿ ಬೇಕು. ಆದ್ರೆ ಒಂದು ಹನಿ ನೀರು ನೋಡಕ್ಕಾಗಿಲ್ಲ ನಾವು. ಆದ್ರೆ ಅದೇ HN ವ್ಯಾಲಿಯಲ್ಲಿ, KC ವ್ಯಾಲಿಯಲ್ಲಿ ಈಗಾಗಲೇ 400 ಕೆರೆಗಳನ್ನ ತುಂಬಿಸುವುದು ಆಗಿದೆ. ಆಲ್ರೆಡಿ 400 ಕೆರೆ ತುಂಬೋಗಿದ್ದಾವೆ ಆ ಯೋಜನೆಯಲ್ಲಿ. ಅದೇ ರೀತಿ ಈ ವೃಷಭಾವತಿ ವ್ಯಾಲಿ ಯೋಜನೆಯಲ್ಲೂ ಕೂಡ ಒಟ್ಟು 270 ಕೆರೆಗಳನ್ನ ತುಂಬಿಸುವ ಗುರಿಯನ್ನ ನಮ್ಮ ಸರ್ಕಾರ ಇಟ್ಕೊಂಡಿದೆ. ಈ ಯೋಜನೆ ಈಗಾಗಲೇ ಆಗಿ 2-3 ವರ್ಷ ಆಗಿರಬೇಕಾಗಿತ್ತು. ಯಾಕೆಂದ್ರೆ ಹಿಂದೆ ನಾನು ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ 2017ರಲ್ಲೇ ಇದನ್ನ DPR ಮಾಡಿದ್ವಿ. ಮೈನರ್ ಇರಿಗೇಷನ್ ಇಲಾಖೆಯಿಂದಾನೇ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು ತಯಾರು ಮಾಡಿ 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ಗೂ ತಗೊಂಡೋಗಿ ಕ್ಯಾಬಿನೆಟ್ ಅಲ್ಲೂ ಕೂಡ ಅಪ್ರೂವ್ ಆಯಿತು. ಈ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತಹದ್ದು 270 ಕೆರೆ, ಒಟ್ಟು 4 TMC ನೀರು. ಇದರಲ್ಲಿ 308 MLD ಅಂತ ಹೇಳಿದ್ರೆ ಹತ್ರ 4 TMC ನೀರಾಗುತ್ತೆ. 270 ಕೆರೆ ತುಂಬಿಸಬಹುದು.
ಇದನ್ನ ನಾವು DPR ಮಾಡಿ ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಮಾಡಿದ್ವಿ ಸಮ್ಮಿಶ್ರ ಸರ್ಕಾರ ಇದ್ದಾಗ. ಅದಾದ ನಂತರ ಬಿಜೆಪಿ ಸರ್ಕಾರ ಬಂದಾಗ ಇದನ್ನ ಮುಂದುವರಿಸಲಿಲ್ಲ ಅವರು. ಆ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಮತ್ತೆ ಪಕ್ಕದ ದೊಡ್ಡಬಳ್ಳಾಪುರ ಶಾಸಕರು ವೆಂಕಟರಮಣಯ್ಯವರು ಅಸೆಂಬ್ಲಿಯಲ್ಲಿ 2-3 ಬಾರಿ ಗಲಾಟೆ ಮಾಡಿದ್ವಿ. ಕ್ಯಾಬಿನೆಟ್ ಅಪ್ರೂವಲ್ ಆಗಿರೋ ಯೋಜನೆಗೆ ಅನುಷ್ಠಾನ ತರೋದಕ್ಕೂ ನಿಮ್ ಕೈಲಿ ಆಗೋದಿಲ್ವಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಆವಾಗ ಮಾಧುಸ್ವಾಮಿ ಅವರು ಮೈನರ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ರು. ಅವರು ಒಪ್ಕೊಂಡ್ರು, ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಇದನ್ನು ಅನುಷ್ಠಾನ ಮಾಡೋದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ ಅಂತ ಅವರು ಕೂಡ ಒಪ್ಕೊಂಡ್ರು. ಆದ್ರೆ ಅವರು ಅದನ್ನ ಮಾಡೋದಕ್ಕೆ 4 ವರ್ಷ ತಗೊಂಡ್ರು. ಕೊನೆಗೆ ಆಗಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಬಂದು ಮತ್ತೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಮೇಲೆ ಈ ಟೆಂಡರ್ಗೆ ನಾವು ಅಪ್ರೂವಲ್ ಕೊಟ್ಟು ಇವತ್ತು ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಬಿಜೆಪಿಯವರು ಟೈಮ್ಗೆ ಸರಿಯಾಗಿ ಪ್ರಾಸೆಸ್ ಮಾಡಿದ್ರೆ ಇಷ್ಟೊತ್ತಿಗೆ ಕೆರೆಗಳು ತುಂಬೋಗಿರ್ತಾ ಇದ್ದು. ಈಗ ಕೆಲವ್ರು ಕೇಳ್ಬೋದು, ಯಾಕೆ ಮಾಡ್ತಾ ಇದ್ದೀರಾ ಈ ಯೋಜನೆ ಅಂತ. ಈ ಕಡೆ ನಾವು ದೇವನಹಳ್ಳಿ, ಆ ಕಡೆ ಹೊಸಕೋಟೆ, ಈ ತಾಲೂಕುಗಳಿಗೆ ಹೋಲಿಸಿದ್ರೆ ನೆಲಮಂಗಲದಲ್ಲಿ ಸ್ವಲ್ಪ ಅಲ್ಲಿಗಿಂತ ಇಲ್ಲಿ ಹೆಚ್ಚು ಮಳೆ ಆಗ್ತದೆ. ಆದರೂ ಕೂಡ ಇಲ್ಲಿ ಈಗ ಕೈಗಾರಿಕೆಗಳು ಬಂದಿದ್ದಾವೆ ಪಕ್ಕದಲ್ಲಿ, ದಾಬಸ್ಪೇಟೆ ಸರೌಂಡಿಂಗ್ ಅಲ್ಲಿ. ಕೈಗಾರಿಕೆ ಮಾಡಬೇಕಾದ್ರೂ ನೀರು ಬೇಕು, ನೀರು ಬೇಕೇ ಬೇಕು. ಇಲ್ಲೇ ಇದೆ ಯಾವ ಕೈಗಾರಿಕೆ ಸಕ್ಸಸ್ ಆಗಲ್ಲ. ಈಗ ನೀವು ಅರಿಶಿನಗುಂಟೆ ಸುತ್ತಮುತ್ತ ತಗೊಂಡು ಈ ಬೆಲ್ಟ್ ಎಲ್ಲಿ ಹೋದ್ರೂ ಕೂಡ ಎಲ್ಲ ಎಕರೆ ಹೋಗ್ಬಿಟ್ಟು ಅಡಿ ಲೆಕ್ಕಕ್ಕೆ ಬಂದಿದ್ದೀರ. ಎಲ್ಲ ಲೇಔಟ್ಗಳವೆ. ಲೇಔಟ್ಗಳಿಗೂ ಕೂಡ ನಾಳೆ ಬೋರ್ಗಳು ಹಾಕಿ ನೀರು ಕೊಡಬೇಕು ಅಂದ್ರೆ ಭೂಮಿಯಲ್ಲಿ ನೀರಿದ್ರೆ ತಾನೇ ಅಲ್ಲಿ ಜನ ವಾಸ ಮಾಡಕ್ಕಾಗೋದು. ಅಲ್ಲಿಂದ ಒಂದು 10-15 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ಇಲ್ಲಿ ಇನ್ನ ವ್ಯವಸಾಯ ಮಾಡೋರು ಇನ್ನೂ ಅಷ್ಟು ಜನ ಇದ್ದಾರೆ. ವ್ಯವಸಾಯ ಮಾಡಬೇಕು, ಬದುಕಬೇಕು, ಹಳ್ಳಿಗಳಲ್ಲಿ ಜನ ಇರಬೇಕು, ಸಂಪಾದನೆ ಆಗ್ಬೇಕು, ಜೀವನ ನಡಿಬೇಕು ಅಂದ್ರೂ ಬೋರಲ್ಲಿ ನೀರು ಬೇಕು. ಇವತ್ತು ಏನಾಗಿದೆ ಬೋರ್ಗಳ ಪರಿಸ್ಥಿತಿ? 500 ಅಡಿ 600 ಅಡಿಗೆ ಸಿಗುತ್ತಾ ನೀರು? ಎಲ್ಲ 800-1000 ಅಡಿ ಹೋಗ್ಬೇಕು. ಅದು ಎಷ್ಟು ದಿನ ಬರುತ್ತೆ ಆ ನೀರು ಗ್ಯಾರಂಟಿ ಇಲ್ಲ. ನೀರಿಗೆ ಗ್ಯಾರಂಟಿ ಇಲ್ಲ ಅಂದಮೇಲೆ ಬದುಕಿಗೆ ಏನ್ ಗ್ಯಾರಂಟಿ? ಬದುಕಬೇಕು ಅಂತ ಹೇಳಿದ್ರೆ, ಇವೆಲ್ಲ ಲೇಔಟ್ಗಳು ಆಗ್ಬೇಕು ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳು ಬರಬೇಕು ಅಂತ ಹೇಳಿದ್ರೆ ನೀರಿಲ್ದೆ ಹೋದ್ದು ಇದೆಲ್ಲ ಮಾಡಕ್ ಸಾಧ್ಯನಾ? ನೀರು ಇದ್ರೇನೆ ಬದುಕೋದಕ್ಕೆ ಸಾಧ್ಯ. ಹಾಗಾಗಿ ಆ ಭೂಮಿಯಲ್ಲಿ ಇವತ್ತು ಪಾತಾಳಕ್ಕೆ ಇಳಿತಾ ಇದೆ ನೀರಿನ ಮಟ್ಟ. ಎಷ್ಟು ಬೋರ್ಗಳು ಕೊಟ್ಟಿದ್ರು ಸಾಲಲ್ಲ. ವ್ಯವಸಾಯ ಮಾಡೋರ ಪರಿಸ್ಥಿತಿ ಅಂತೂ ಹೆಂಗೆ ಅಂದ್ರೆ, ಆ ಸಂಪಾದನೆ ಮಾಡಿದ ದುಡ್ಡೆಲ್ಲ ಮೋಟರ್ಗಳ ರಿಪೇರಿಗೆ, ಹೊಸ ಓಲುಗಳು ಹಾಕಕ್ಕೆ, ಹೊಸ ಮೋಟರ್ಗಳು ಕೊಂಡಕ್ಕೆ ಸಾಲೋದಿಲ್ಲ. ಇನ್ನು ಬದುಕೋದೆಲ್ಲಿ, ಸಂಸಾರ ಸಾಕೋದೆಲ್ಲಿ? ಎಲ್ಲಿವರೆಗೂ ಈ ನೀರಿನ ಅಭಾವಕ್ಕೆ ನಾವು ಪರಿಹಾರ ಕೊಡೋದಿಲ್ಲ ಅಲ್ಲಿವರೆಗೂ ಬದುಕಿಗೆ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಆ ಬದುಕಿಗೆ ಗ್ಯಾರಂಟಿ ಬೇಕಾದ್ರೆ ನೀರಿಗೆ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಈ ಜಲ ಮರುಪೂರಣ ಯೋಜನೆ ಮುಖಾಂತರ ನೀರು ಗ್ಯಾರಂಟಿ ಅಷ್ಟೇ ಅಲ್ಲ, ಬದುಕಿಗೆ ಗ್ಯಾರಂಟಿ ಕೊಡುವಂತ ಕೆಲಸವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ಇದು ನಾವು ಅಲ್ಲಿ ಫಸ್ಟ್ KC ವ್ಯಾಲಿ ಮಾಡಿದ್ವಿ, HN ವ್ಯಾಲಿ ಮಾಡಿದ್ವಿ, ಆನೇಕಲ್ ತಾಲೂಕಲ್ಲೂ ಆಗಿದೆ. ಮಾನ್ಯ DK ಶಿವಕುಮಾರ್ ಅವರು ಈ ಹಿಂದೆ ನೀರಾವರಿ ಸಚಿವರಿದ್ದಾಗ ಮಾಗಡಿ ರಾಮನಗರ ಆ ಭಾಗದಲ್ಲೂ ಕೂಡ ಈ ಕೆರೆಯಿಂದ ತಗೊಂಡೋಗಿ ಅಲ್ಲೂ ಕೂಡ ಕೆರೆ ನೀರು ತುಂಬಿಸೋ ಕೆಲಸ ಮಾಡಿದ್ದಾರೆ. ನಾವು ಆರಂಭದಲ್ಲಿ ಮಾಡಿದಾಗ ನಮ್ಮ ರೈತರು ಯಾವುದೋ ಒಂದು ನಮ್ಗೆ ನೀರು ಕೊಡಿ, ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತ ಹೇಳಿದ್ರು. ಕೆಲವರು ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋರಿದ್ದಾರೆ. ಅವರೆಲ್ಲ ಏನೋ ಮೊಸರಲ್ಲಿ ಕಲ್ಲು ಹುಡ್ಕೋದೆ ಅವ್ರದ್ದು ಉದ್ಯೋಗ. ಇದ್ಯಾವುದೋ ಗಲೀಜ್ ನೀರು ತಂದು ನಮ್ಮ ಕೆರೆಗಳಿಗೆ ಬಿಡ್ತಾರೆ ಅಂತ ಮಾತಾಡೋದು. ಅಲ್ಲೂ ಎಲ್ಲ ಮಾತಾಡಿದ್ರು, ಕೋಲಾರಲ್ಲೂ ಮಾತಾಡಿದ್ರು, ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ನನ್ನ ಕ್ಷೇತ್ರ ಬ್ಯಾಟ್ರಾಯನ್ಪುರದಲ್ಲಿ 2018 ಎಲೆಕ್ಷನ್ ಅಲ್ಲಿ ಅದೇ ನನ್ನ ವಿರುದ್ಧ ಒಂದು ದೊಡ್ಡ ಅಭಿಯಾನನೇ ಮಾಡಿದ್ರು. ರಾಜಕೀಯವಾಗಿ ಎಲ್ಲ ಗಲೀಜ್ ನೀರು ತಂದು ನಮ್ಮ ಕೆರೆಗೆ ಬಿಡ್ತಾವ್ರೆ ಅಂತ. ಆ ನೀರು ಬಿಟ್ಟ ಮೇಲೆ
ಯಾರಿಗೂ ಕಣ್ಣು ಕಾಣಿಸ್ತೀರಾ ರಾತ್ರಿ ಪೈಪ್ಗಳು ಹಾಕಿ ಜಮೀನುಗಳಿಗೆ ನೀರು ಹರಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ಯಾರು ವಿರೋಧ ಮಾಡ್ತಾ ಇದ್ದಾರೋ ಅವರೇ ಫಸ್ಟ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾರ್ಯಾರು ವಿರೋಧ ಮಾಡಿದ್ರು ಅವರೇ ಕಳ್ತನ ಮಾಡಿ ನೀರು ಎತ್ಕೊಂಡೋಗಿ ಜಮೀನುಗಳಿಗೆ ಬಿಟ್ಕೊಂಡವ್ರೆ ಮಹಾನ್ ಭಾವರು. ಇಲ್ಲಿ ಬಂದು ರಾಜಕೀಯಕ್ಕೆ ವಿರೋಧ ಮಾಡೋದು. ಪಕ್ಕದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರಿದ್ದಾರೆ. ಅವರು ಬಂದು ನಿಂತ್ಕೊಂಡು ಧೈರ್ಯವಾಗಿ ಅಯ್ಯೋ ಸದ್ಯ ನಮ್ಮ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸಾಕು, ಬಿಡ್ರಿ ಕೆರೆಗೆ ನೀರು ಅಂತ ಹೇಳಿ ಬಿಡಿಸ್ತಂತವ್ರು ಯಲಹಂಕ ವಿಶ್ವನಾಥ್ ಅವರು. ಇವ್ರು ಕೆಲವ್ರಿಗೆ ರಾಜಕೀಯ ಮಾಡಬೇಕು, ಅವ್ರಿಗೆ ಬರೀ ರಾಜಕೀಯ ಒಂದೇ ಉದ್ಯೋಗ. ಬಿಜೆಪಿ ಅವರು ಕೆಲವರು ಸೇರ್ಕೊಂಡಿದ್ದಾರೆ ಅದರಲ್ಲಿ. ಹಾಗಾದ್ರೆ ಈಗ 4 ವರ್ಷ ಇತ್ತು ಹೋದ್ ಸರ್ಕಾರ, ಬಿಜೆಪಿ ಸರ್ಕಾರ ಇತ್ತು. ಆವಾಗ ಅವರ ಮಿನಿಸ್ಟರ್ ಮಾಧುಸ್ವಾಮಿ ಅವರು ಅಸೆಂಬ್ಲಿಯಲ್ಲಿ ಇದಕ್ಕಿಂತ ಸಮಾನವಾದಂತ ಒಳ್ಳೆ ಯೋಜನೆ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಮಾಧುಸ್ವಾಮಿ ಅವರು ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದಾರೆ. ತೆಗೆದು ನೋಡ್ಲಿ ಅವ್ರು ಕಣ್ಬಿಟ್ಟು. ಯಾರು? ಮಾಧುಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು. ಇದರಷ್ಟು ಶ್ರೇಷ್ಠ ಯೋಜನೆ ಇನ್ನೊಂದಿಲ್ಲ ಅಂತೇಳಿ ಇದಕ್ಕೆ ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ ಅಂತ ಬೊಮ್ಮಾಯಿ ಅವರು ಮಾಧುಸ್ವಾಮಿ ಅವರು ಇಬ್ಬರು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ತೆಗೆದು ತೋರಿಸ್ಬೇಕು ಶ್ರೀನಿವಾಸ್ ಅವರು ಅಸೆಂಬ್ಲಿಯಲ್ಲಿ ಇದೆಲ್ಲ ಸಿಕ್ಕುತ್ತೆ. ಯಾರನ್ನ ಬಿಜೆಪಿ ಅವ್ರು ಮಾತಾಡಿದ್ರೆ ರೈತರ ಹೊಟ್ಟೆಗೆ ಕಲ್ಲು ಹಾಕ್ಬೇಡ್ರಿ ಅಂತೇಳಿ ಅವರ ಲೀಡರ್ಗಳು ಏನ್ ಹೇಳಿದ್ದಾರೆ ಅದನ್ನೇ ಅವ್ರಿಗೆ ತೆಗೆದು ತೋರಿಸ್ಬೇಕು. ಅಷ್ಟೇ ಅಲ್ಲ, ಹೇಳ್ತೇನೆ, ವಿಶ್ವಸಂಸ್ಥೆ ಅಂತ ಇದೆ, ಯುನೈಟೆಡ್ ನೇಷನ್ಸ್ ಅಂತ ಕೇಳಿದ್ದೀರಾ? 2 ವರ್ಷದ ಹಿಂದೆ ಆ ಯುನೈಟೆಡ್ ನೇಷನ್ಸ್ ನ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು. ಅವರು ಭಾರತಕ್ಕೆ ಬಂದಾಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ರು, ಪ್ರಧಾನ ಮಂತ್ರಿಗಳ ಜೊತೆಗೆ. ಅದು ಬಿಟ್ರೆ ಇಡೀ ಭಾರತದಲ್ಲಿ ಅವ್ರು ಎಲ್ಲಿಗಪ್ಪ ಹೋಗಿದ್ರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಸ್ಸಗ್ರಾರ ಅಂತ ಒಂದು ಕೆರೆ ಇದೆ. ಆ ಇಡೀ ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ ಭೇಟಿ ಆಗಿದ್ದು ಬಿಟ್ರೆ ಅವ್ರು ಮಾಡಿದ ಒಂದೇ ಕೆಲಸ, ಈ KC ವ್ಯಾಲಿಯಲ್ಲಿ ಎಸ್ಸಗ್ರಾರ ಕೆರೆಗೆ ನೀರು ತುಂಬಿಸಿದೀವಿ. ಆ ಕೆರೆಗೆ ಹೋಗಿ ನೋಡಿ, ಆ ಕೆರೆ ಪಕ್ಕದಲ್ಲಿ ಆ ನೀರಲ್ಲಿ ಬೆಳೆದಂತ ತೆಂಗಿನ ಮರದ ಎಳ್ನೀರು ಕುಡಿದು ಇದು ಪ್ರಪಂಚಕ್ಕೆ ಮಾದರಿ ಯೋಜನೆ ಅಂತ ಹೊಗಳ್ಬಿಟ್ಟು ಹೋಗಿದ್ದಾರೆ. ಯಾರು? ನಾನಲ್ಲ, ಯುನೈಟೆಡ್ ನೇಷನ್ಸ್ ನ ಅಧ್ಯಕ್ಷರು. ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಈಗ 3 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದಿದ್ರು. ನೀರಾವರಿ ಇಲಾಖೆ ಕಾರ್ಯದರ್ಶಿ ಭಾರತ ಸರ್ಕಾರದವರು. ಅವರು ಕೂಡ ಬೆಂಗಳೂರಿಗೆ ಯಾರ್ದೋ ಸ್ನೇಹಿತರ ಮದುವೆಗೆ ಬಂದಿದ್ದವರು ಈ ಪ್ರಾಜೆಕ್ಟ್ ನೋಡ್ಲೇಬೇಕು ಅಂತೇಳಿ ಕೋಲಾರದ ಹತ್ರ ಹೋಗಿ ಈ ಯೋಜನೆಯನ್ನ ನೋಡಿ ಅವರು ಕೂಡ ಇದು ಬಹಳ ಒಳ್ಳೆ ಯೋಜನೆ, ಇದು ಎಲ್ಲಾ ರಾಜ್ಯಗಳು ಮಾಡಬೇಕು ಅಂತ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಅವರೇ ಡೆಲ್ಲಿಗೆ ಹೋಗಿ ಬಂದು ಹೇಳಿದ್ರು, ರೀ ಗೌಡ್ರೆ, ಅಲ್ಲಿ ಯಾವ ಮೀಟಿಂಗ್ ಹೋದ್ರು ಈ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ಇಡೀ ದೇಶದಲ್ಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರ್ರಿ ಅಂತ DK ಶಿವಕುಮಾರ್ ಅವರು ನನಗೆ ಬಂದು ಹೇಳಿದ್ದಾರೆ. ಭಾರತ ಸರ್ಕಾರದವರು ಹೊಗಳ್ತಾ ಇದ್ದಾರೆ, ಯುನೈಟೆಡ್ ನೇಷನ್ಸ್ ಅವರು ಹೊಗಳ್ತಾ ಇದ್ದಾರೆ. ಬೇರೆ ರಾಜ್ಯಕ್ಕೆ ಕರ್ನಾಟಕದ ಮಾದರಿ ಯೋಜನೆ ಅಂತ ಭಾರತ ಸರ್ಕಾರ ಮಾತಾಡ್ತಾ ಇದೆ. ಅಲ್ಲಿ ಯಲಹಂಕ ವಿಶ್ವನಾಥ್ ಅವರು ಹೊಗಳ್ತಾರೆ, ಬೊಮ್ಮಾಯಿ ಅವರು ಹೊಗಳ್ತಾರೆ, ಮಾಧುಸ್ವಾಮಿ ಅವರು ಇದು ಬೆಸ್ಟ್ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ಲೋಕಲ್ ಪುಡಾರಿಗಳಿಗೆ ರಾಜಕೀಯ ಒಂದೇ ಬೇಕಾಗಿದೆ, ಜನರ ಬದುಕು ಬೇಕಾಗಿಲ್ಲ. ಅವ್ರಿಗೆ ಜನರ ಬದುಕು ಬೇಕಾಗಿಲ್ಲ. ಎಲ್ಲಾದ್ರೂ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ. ದೇವನಹಳ್ಳಿ ತಾಲೂಕಲ್ಲಿ ಬಿಟ್ಟಿದ್ದೀವಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶಿಡ್ಲಘಟ್ಟ, ಹೊಸಕೋಟೆ, ಚಿಂತಾಮಣಿ, ಎಂಟೈರ್ ಕೋಲಾರ ಡಿಸ್ಟ್ರಿಕ್ಟ್ ಬಿಟ್ಟಿದ್ದೀವಿ. ಅಲ್ಲಿರೋ ರೈತರು ಯಾರಾದ್ರೂ ಬಂದ್ಬಿಟ್ಟು ಈ ನೀರು ಬೇಡ ಅಂತ ಒಬ್ಬರು ಹೇಳಿ ನಾನು ನೋಡೋಣ. ಆ ಎಲ್ಲಾ ರೈತರು ನನ್ನ ಹತ್ರ ಬರ್ತಾರೆ, ಅಣ್ಣ ನಂದೊಂದು ಕೆರೆ ಬಿಟ್ಟೋಗ್ಬಿಟ್ಟದೆ, ನಮ್ಮೂರ್ ಕೆರೆ ಸೇರ್ಸೋಣ ಅಂತ ಬಂದು ನನ್ಗೆ ಮನೆಗೆ ಬಂದು ದಂಬಾಲ್ ಬೀಳ್ತಾರೆ. ನಮ್ ಕೆರೆ ಸೇರಿಸಿ, ನಮ್ ಕೆರೆ ಸೇರಿಸಿ, ನಮ್ ಕೆರೆ ಸೇರಿಸಿ. ನಿಜವಾಗಿ ಬದುಕೋ ರೈತರಿಗೆ ಇದು ಬೇಕಾಗಿದೆ. ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋ ಪುಡಾರಿಗಳಿಗೆ ಇದರ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋರಾಗಿದ್ದಾರೆ. ಹಾಗಾಗಿ ಇದು ರೈತರಿಗೆ ಅತ್ಯವಶ್ಯಕವಾದಂತ ಯೋಜನೆ, ಬದುಕಿಗೆ ಮೂಲ. ನಾವು ಇದು ಬಿಡ್ತಾ ಇರೋದು, ಕೆರೆ ತುಂಬಿಸ್ತಾ ಇರೋದು, ಭೂಮಿಯಲ್ಲಿ ಆ ಪಾತಾಳಕ್ಕೆ ಕುಸಿದಿರುವಂತ ನೀರಿನ ಮಟ್ಟ ಸುಧಾರಿಸಬೇಕು. ಈ ನೀರು ಭೂಮಿಯಲ್ಲಿ ಇಳಿದಾಗೆ
ತಾನಾಗಿ ತಾನೇ ಶುದ್ಧೀಕರಣ ಆಗುತ್ತೆ, ತಾನಾಗಿ ತಾನೇ ಶುದ್ಧೀಕರಣ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ನಿಮ್ಮ ಯಾವ RO ಪ್ಲಾಂಟು ಕೆಲಸ ಮಾಡಲ್ಲ. ಕೋಟ್ಯಾಂತರ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದು ಆ ಭೂಮಿ ನೀರನ್ನ ಶುದ್ಧೀಕರಣ ಮಾಡೋ ಶಕ್ತಿ ಆ ಭೂಮಿಗೆ ಇದೆ. ಕೆರೆ ತುಂಬಿಸಿದಾಗ ಕೆರೆಯಲ್ಲಿ ನೀರು ಇಳ್ದಂಗೆ ತಾನೇ ಶುದ್ಧೀಕರಣ ಆಗುತ್ತೆ. ಅದರಿಂದ ಅಂತರ್ಜಲ ಸುಧಾರಣೆ ಆಗುತ್ತೆ, ಅದರಿಂದ ಬೋರ್ಗಳು ರೀಚಾರ್ಜ್ ಆಗ್ತವೆ. ಈಗ ಕೋಲಾರಲ್ಲಿ ಹೆಂಗಾಗಿದೆ ಅಂದ್ರೆ, ನೀವು 800,000 ಅಡಿ ಆಗ್ತಾ ಇದ್ದೀರಿ, ನಾವು 1,500 ಅಡಿ. ಮುನಿಯಪ್ಪನವರು ನಮ್ಗೂ ಗೊತ್ತು, 1,500 ಅಡಿ 2,000 ಅಡಿಗೆ ಬೋರ್ ಹಾಕ್ಬೇಕಾಗಿತ್ತು. ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬತ್ತೋಗಿದ್ದಂತ ಬೋರ್ಗಳು, ಸತ್ತೋಗಿದ್ದಂತ ಬೋರ್ಗಳು ಅವೆಲ್ಲ ಇವತ್ತು ಜೀವ ತುಂಬಿ ಬಂದಿದೆ. ಕೆಲವು ಬೋರ್ಗಳಲ್ಲಿ ನೀರು ಉಕ್ಕಿ ಬರ್ತಾ ಇದೆ. ಮೋಟರ್ಗಳಿಗೆ ಖರ್ಚು ಮಾಡ್ತಾ ಇದ್ದ ದುಡ್ಡೆಲ್ಲ ಉಳಿತಾಯ ಆಗಿದೆ. ಬೋರ್ವೆಲ್ ರಿಗ್ ಕಂಪನಿಗಳೆಲ್ಲ ಕೋಲಾರಲ್ಲಿ ಅಂಗಡಿ ಬಂದ್ ಮಾಡಿ ರಿಗ್ಗಳು ಎತ್ಕೊಂಡು ತಮಿಳ್ನಾಡಿಗೆ ವಾಪಸ್ ಹೋಗೋರೆ. ರೈತರಿಗೆ ಅಷ್ಟು ದುಡ್ಡು ಉಳಿತಾ ಇದೆ. ಇವತ್ತು ಹೊಸ ಬೋರ್ ಹಾಕೋದಾಗ್ಲಿ, ಹಳೆ ಬೋರಲ್ಲಿ ನೀರು ಉಕ್ಕಿ ಬರ್ತಾ ಇದೆ. ಇದು ರೈತರಿಗೆ ಅನುಕೂಲ ಆಗುತ್ತಾ ಇಲ್ವೋ? ಇವರೆಲ್ಲ ವಿಜ್ಞಾನಿಗಳು ಮಾತಾಡ್ದಂಗೆ ಮಾತಾಡ್ತಾರೆ. ನಾವು ಸರ್ಕಾರದಿಂದ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಯೂನಿವರ್ಸಿಟಿ. ರಿಪೀಟ್ ಮಾಡ್ತೀನಿ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಯೂನಿವರ್ಸಿಟಿ ಅಂದ್ರೆ ಇಂಡಿಯಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿರೋದು. ಟಾಟಾ ಇನ್ಸ್ಟಿಟ್ಯೂಟ್ ಅಂತಾರೆ ಕೆಲವರು. ಪ್ರಪಂಚದ 100 ಅತಿ ಬೆಸ್ಟ್ ವಿಶ್ವವಿದ್ಯಾಲಯಗಳಲ್ಲಿ ಭಾರತದ್ದು ಇರೋದು ಒಂದೇ ಒಂದು, ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಗೊತ್ತಾಯ್ತಾ? ಕರ್ನಾಟಕ ಸರ್ಕಾರ, ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ 5 ವರ್ಷಕ್ಕೆ ಈ ಯೋಜನೆ, ಇದರ ನೀರಿನ ಗುಣಮಟ್ಟ, ಭೂಮಿಯ ಮೇಲೆ ಪರಿಣಾಮ, ಕೃಷಿ ಮೇಲೆ ಪರಿಣಾಮ ಅಧ್ಯಯನ ಮಾಡೋದಕ್ಕೆ ಅವರಿಗೆ ನಾವು ದುಡ್ಡು ಕೊಟ್ಟು ಇದನ್ನ ಅಧ್ಯಯನ ಮಾಡಿ ಅಂತ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅವರಿಗೆ. ಪ್ರತಿ ವರ್ಷ ಯೋಜನೆಗೆ ಮೊದಲು ಸ್ಯಾಂಪಲ್ ತೆಗಿತಾರೆ, ವರ್ಷ ಸ್ಯಾಂಪಲ್ ತೆಗಿತಾರೆ. 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಆದರೂ ಕೂಡ ನೀರಿನ ಗುಣಮಟ್ಟದ ಅಧ್ಯಯನ ಮಾಡ್ತಾರೆ ಅವರು. ಯಾವತ್ತೇ ಇದರಿಂದ ಏನಾದರೂ ತೊಂದರೆ ಇದೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಬಾಯಿಗಳು ಎಲ್ಲ ವಿಜ್ಞಾನಿಗಳು ಮಾತಾಡ್ದಂಗೆ ಮಾತಾಡ್ತಾರಲ್ಲ ಪುಡಾರಿಗಳು, ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿರೋ ಸೈಂಟಿಸ್ಟ್ಗಳಿಗಿಂತ ದೊಡ್ಡವರ, ತಿಳಿದವರ ಇವರು? ಅವ್ರಿಗಿಂತ ತಿಳಿದವರ? ಇವ್ರು ಯಾವ್ದು ತಿಳಿದವರು ಅಂದ್ರೆ ಚಿಲ್ಲರೆ ರಾಜಕೀಯ ಮಾಡೋದು ಚೆನ್ನಾಗಿ ಗೊತ್ತು ಇವರಿಗೆ. ಯಾವ್ದೋ ಇಲ್ದೇ ಇರೋದು ಪಲ್ದೇ ಇರೋದೆಲ್ಲ ಸೇರಿಸಿ ಕತೆ ಕಟ್ಟಿ ಜನ ಬರಲೋ ಜಾತ್ರೆ ಬರಲೋ ಅಂತ ಜನಗಳ ಜೀವನ ಬದುಕನ್ನ ಹಾಳು ಮಾಡೋದು ಚೆನ್ನಾಗಿ ಗೊತ್ತು. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ. ನೀರಿನ ಗುಣಮಟ್ಟವನ್ನ ನಿರಂತರವಾಗಿ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಇದನ್ನ ಮಾಡುವಂತ ಕೆಲಸ ಅನುಕೂಲ ಆಗ್ಬೇಕೆ ಹೊರತು ಒಬ್ಬರಿಗೆ ತೊಂದರೆ ಆಗದ ಹಾಗೆ ಮಾಡುವಂತಹದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾವು ಬದ್ಧ ಇದ್ದೇವೆ. ಇದು ನಮ್ಮ ಗ್ಯಾರಂಟಿ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು 2017ರಲ್ಲಿ ಆರಂಭ ಆಗಿದ್ದು. ಫಸ್ಟ್ DPR ಮಾಡಿದ್ದು 2017. ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇನ್ನ ವಿಳಂಬ ಇಲ್ಲದೆ ಆಗುವಂತ ಕೆಲಸ ಇದು ಆಗ್ಬೇಕು. ನೀರು ಬರಲಿ, ಕೆರೆ ತುಂಬಲಿ. ಕೆರೆ ತುಂಬಿದ್ರೆ ಬದುಕು ಒಂದೇ ಅಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ಇಡೀ ಜೀವ ಸಂಕುಲ ತುಂಬಿದ್ರೆ ನೋಡೋದಿಕ್ಕೆ 2 ಕಣ್ಣು ಸಾಲೋದಿಲ್ಲ, ತುಂಬಿಸ್ಕೊಳ್ಳೋದಿಕ್ಕೆ ಮನಸ್ಸು ಹೃದಯ ಸಾಲೋದಿಲ್ಲ. ನಮ್ ಕೋಲಾರ ಬರಡು ಭೂಮಿ. ಇವತ್ತು ರೈತರಲ್ಲಿ ಹೆಂಗ್ ಮಾತಾಡ್ತಾರೆ ಅಂದ್ರೆ ನಮ್ ಕೋಲಾರ ಮಲ್ನಾಡಾಗ್ಬಿಡೋದೆ ಪೋ ಅಂತ ಮಾತಾಡ್ತಾರೆ. ಅಷ್ಟು ಇವತ್ತು ಇದರಿಂದ ಬದಲಾವಣೆ ತಳಮಟ್ಟದಲ್ಲಿ ಬಂದಿದೆ. ಊರು ಬಿಟ್ಟು ಹೋಗಿದ್ದಂತ ಯುವಕರು ವ್ಯವಸಾಯ ಮಾಡೋದಕ್ಕೆ ಊರಿಗೆ ವಾಪಸ್ ಬಂದಿದ್ದಾರೆ. ಮೀನುಗಾರಿಕೆ ಮಾಡ್ಬೋದು, ಇಂಡಸ್ಟ್ರಿಗೆ ನೀರು ಕೊಡ್ಬೋದು. ಲೇಔಟ್ ಮಾಡಿದ್ರೆ ಬೋರ್ ಹಾಕಿದ್ರೆ ನೀರು ಸಿಗ್ತದೆ, ಲೇಔಟ್ ಮಾಡಿದ್ರೆ ಬೆಲೆ ಬರ್ತದೆ. ಈ ತರ ಬದುಕಿಗೆ ಸಹಕಾರಿ ಆಗ್ತಕ್ಕಂಥ ಯೋಜನೆ ಇದು. ಮೊದಲನೇ ಹಂತದಲ್ಲಿ 70 ಕೆರೆಗಳಿಗೆ ಇವತ್ತು ಮಾನ್ಯ DCM ಅವರು ಗುದ್ಲಿ ಪೂಜೆ ಮಾಡಿದ್ದಾರೆ. ಈ 70 ಕೆರೆಗಳಲ್ಲಿ 51 ಕೆರೆ ಬರೀ ನೆಲಮಂಗಲ ತಾಲೂಕು ಒಂದರಲ್ಲೇ ಇದೆ. 51 ಕೆರೆ.
ಒಂದು 9 ಕೆರೆ ತುಮಕೂರ್ದಿದೆ, ಇನ್ನೊಂದಷ್ಟು 9 ಕೆರೆ ದೊಡ್ಡಬಳ್ಳಾಪುರದ್ದು ಇದೆ. ಯಶವಂತಪುರದ್ದು ಒಂದು 5 ಕೆರೆ ಇದೆ, ತುಮಕೂರ್ದು ಒಂದು 9-11 ಕೆರೆ ಇದೆ. ಈಗ ಈ 70 ಕೆರೆ ಆದ್ಮೇಲೆ 2ನೇ ಹಂತದ ಯೋಜನೆ ನಾಳೆ ಕ್ಯಾಬಿನೆಟ್ಗೆ ಬರ್ತಾ ಇದೆ. ಅದನ್ನ ಮೈನರ್ ಇರಿಗೇಷನ್ ಅವರು ಬೇಗ ಕೈಗೆತ್ಕೊಳ್ಳಿ ಅಂತ ನಮ್ಮ ಇಲಾಖೆಯಿಂದಾನೇ ನಾನು ಅವ್ರಿಗೆ 250 ಕೋಟಿ ರೂಪಾಯಿ ಅನುದಾನವನ್ನ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಅಲ್ಲಿ ಸೇರಿಸಿ ಮೈನರ್ ಇರಿಗೇಷನ್ಗೆ 250 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದು ನಾಳೆ ನಾಳದ್ದು ಕ್ಯಾಬಿನೆಟ್ಗೆ ಬರುತ್ತೆ. ಬಂದ್ರೆ 2ನೇ ಹಂತದ ಯೋಜನೆ ಆದ್ರೆ ದೊಡ್ಡಬಳ್ಳಾಪುರದಲ್ಲಿ ಒಂದು 50 ಕೆರೆ ಹಾಗೂ ದೇವನಹಳ್ಳಿಯಲ್ಲಿ ಒಂದು 25 ಕೆರೆ, ಅದಕ್ಕೂ ಕೂಡ ಈ ಯೋಜನೆ 2ನೇ ಹಂತದ ಕಾಮಗಾರಿ, ಅದರಲ್ಲಿ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಗೌರಿಬಿದನೂರಿನಲ್ಲಿ ಒಂದಷ್ಟು ಕೆರೆ, ಚಿಕ್ಕಬಳ್ಳಾಪುರದಲ್ಲಿ ಕಂದವಾರ ಕೆರೆ ಅಲ್ಲಿವರೆಗೂ ಕೂಡ ಈ ವೃಷಭಾವತಿ ನೀರು ಹರಿದು ಹೋಗ್ಲಿಕ್ಕೆ 3 ಹಂತದ ಯೋಜನೆಯನ್ನ ನಮ್ಮ ಸರ್ಕಾರ ರೂಪಿಸಿದೆ. ಅದರಲ್ಲಿ ಮೊದಲನೇ ಹಂತ ಇವತ್ತು ಆಗ್ತಾ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಸುಮಾರು 800,000 ಕೋಟಿ ರೂಪಾಯಿ ವೆಚ್ಚದ 2ನೇ ಹಂತಕ್ಕೂ ನಮ್ಮ ಸರ್ಕಾರ ಒಪ್ಪಿಗೆ ಕೊಡ್ತಾ ಇದೆ. ಅದಾದ್ಮೇಲೆ 3ನೇ ಹಂತವನ್ನು ಮಾಡಿದ್ರೆ ಒಟ್ಟು 270 ಕೆರೆಗಳನ್ನ ತುಂಬಿಸುವಂತ ಯೋಜನೆ. ಆ ಯೋಜನೆಯನ್ನ ನಮ್ಮ ಸರ್ಕಾರದ ಅವಧಿಯಲ್ಲೇ ಮಾಡ್ತೇವೆ. ಇದೆಲ್ಲ ಬಹುತೇಕ ನೀರು ಹರಿದು ವಾಪಸ್ಸು ನಮ್ಮ ತಿಪ್ಪಗೊಂಡಹಳ್ಳಿಗೆ ಬಂದು ವಾಪಸ್ಸು ನಮ್ಮ ಕಾವೇರಿ ನದಿಗೆ ಹೋಗ್ತದೆ. ಇದೆಲ್ಲ ವೃಷಭಾವತಿಗೆ ಹೋಗ್ತದೆ. ಅರ್ಕಾವತಿ ಎಲ್ಲ ಹೋಗಿ ಸೇರ್ಕೊಳ್ಳೋದು ವೃಷಭಾವತಿ ಹೋಗಿ ಅಂತಿಮವಾಗಿ ಕಾವೇರಿಗೆ ಸೇರ್ಕೊಳ್ತದೆ. ಅಲ್ಲಿ ನಂದಿ ಹತ್ರ ತಗೊಂಡೋಗ್ಬಿಟ್ರು ವಾಪಸ್ಸು ಇದೇ ನದಿ ಪಾತ್ರದಲ್ಲಿ ಬಂದು ವಾಪಸ್ ಬರ್ತಕ್ಕಂಥ ಯೋಜನೆ ಇದು. ಆದ್ರೆ ಅಲ್ಲಿ ಬಿಡೋದ್ರಿಂದ ಲಕ್ಷಾಂತರ ಕುಟುಂಬಗಳು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಜನಗಳ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಜನಗಳ ಹೊಟ್ಟೆ ತುಂಬಿಸುವ ರಾಜಕೀಯ ನಾವು ಮಾಡ್ತೇವೆ. ಬಿಜೆಪಿಯವ್ರು ಮಾಡೋದು ಜನಗಳ ಮನೆ ಒಡೆಯುವಂತ ರಾಜಕೀಯ. ಅವ್ರು ಓಟ್ ಹಾಕಿಸ್ಕೊಳ್ಳಕ್ಕೆ ಮನೆ ಒಡೆದ್ರೆ ನಾವು ಜನ ಮೆಚ್ಚಿಸ್ಕೊಳ್ಳಿಕ್ಕೆ ಅವರ ಹೊಟ್ಟೆ ತುಂಬಿಸುವಂತ ಕೆಲಸವನ್ನ, ಬದುಕನ್ನ ಕಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಯೋಜನೆ ಆಗಲೇಬೇಕು ಅಂತ ನಮ್ಮ ಯುವ ಶಾಸಕರು ಶ್ರೀನಿವಾಸ್ ಅವರು ಬಹಳ 1.5 ವರ್ಷದಿಂದ ಮೈನರ್ ಇರಿಗೇಷನ್ ಮಿನಿಸ್ಟ್ರಿಗೆ, DCM ಅವ್ರಿಗೆ, CM ಅವ್ರಿಗೆ ಅವ್ರು ಕೂತಿದ್ ಕಡೆ ನಿಂತಿದ್ ಕಡೆ ಕೊಡಬಾರ್ದ ಕೆಲಸ ಅವರಿಗೆ ಕೊಟ್ಟು ಕೊನೆಗೂ ಈ ಯೋಜನೆ ಆಗ್ಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಅವರ ಪ್ರಯತ್ನ ಬಹಳ ದೊಡ್ಡದು ಇದೆ. ದಯವಿಟ್ಟು ಅವ್ರು ಯಾರು ಚಿಲ್ಲರೆ ಪಲ್ರೆ ಸುಳ್ಳುಗಳು ಹೇಳ್ಕೊಂಡು ಮಾಡ್ತಾ ಇದ್ದಾರೆ, ದಯವಿಟ್ಟು ನಾನು ಶ್ರೀನಿವಾಸ್ ಅವ್ರಿಗೆ ಹೇಳ್ದೆ, ಅಲ್ಲಪ್ಪ ಒಂದು ಕೆಲಸ ಮಾಡು, ನೀನೇ ಬಸ್ಸುಗಳು ಮಾಡಿ ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಆ ವೆಂಗಿರಿ ಕೋಟೆನೋ ಅಥವಾ ಅಲ್ಲಿ ನಂದಿ ಬೆಟ್ಟದ ರೋಡಲ್ಲೋ ಅಲ್ಲಿ ಹೋಗಿ ಆ ಊರುಗಳಲ್ಲಿ ಬಿಟ್ಬಿಟ್ಟು ಆ ರೈತರ ಹತ್ರ ಮಾತಾಡ್ಸಪ್ಪ, ಅಲ್ಲಿ ಆ ರೈತರೇ ಉತ್ತರ ಕೊಡ್ತಾರೆ ಇವ್ರಿಗೆ. ಆ ಕೋಡ್ಗುರ್ಕಿ ಅಲ್ಲೆಲ್ಲ ಕರ್ಕೊಂಡು ಹೋಗು ಅಂತ ಕೂಡ ಹೇಳ್ದೆ. ಯಾರು ಬರ್ತಾರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವ್ರು 1-2 ಬಸ್ ಮಾಡಿ ಅಲ್ಲಿ ಕರ್ಕೊಂಡೋಗಿ. ಇದೇ ನೀವು STRR ರೋಡಲ್ಲಿ ಹೋಗಿ ಇಳಿದ್ರೆ ಅಲ್ಲೇ ಕೋಡ್ಗುರ್ಕಿ ಇರೋದು, ಅಲ್ಲೇ ವೆಂಗಿರಿ ಕೋಟೆ ಇರೋದು. ಅಲ್ಲಿ ಹೋಗ್ಬಿಟ್ಟು ಆ ರೈತರ ಹತ್ರ ಮಾತಾಡಿಸಿ ಇವ್ರಿಗೆಲ್ಲ ಅವರೇ ಉತ್ತರ ಕೊಡ್ತಾರೆ. ನಾನು ನೀನು ಕೊಡೋದು ಬೇಕಾಗಿಲ್ಲ, ಆ ರೈತರೇ ಉತ್ತರ ಕೊಡ್ತಾರೆ ಇವರಿಗೆ. ಅಲ್ಲಿ ರೈತರು ದಿನ ಬರ್ತಾರೆ ಮುನಿಯಪ್ಪನವ್ರ ಹತ್ರ, ನಮ್ಮ ಹತ್ರ ನಮ್ ಕೆರೆ ಬಿಟ್ಟೋಗಿದೆ ಸೇರಿಸಿ ಅಂತ. ಬದುಕು ಬೇಕಾದವ್ರದ್ದು ಆ ಮಾತು, ಬದುಕು ಹಾಳು ಮಾಡ್ಬೇಕಾಗಿರೋರು ತರಲೆ. ಅವ್ರೇನೋ ಉದ್ದೇಶಪೂರ್ವಕವಾಗಿ ತರಲೆ ಮಾಡ್ತಾ ಇದ್ದಾರೋ ಅಥವಾ ಮಾಹಿತಿ ಕೊರತೆಯಿಂದ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು ವೈಜ್ಞಾನಿಕ ಯೋಜನೆ, ಇಡೀ ಪ್ರಪಂಚದಲ್ಲಿ ಮಾದರಿ ಯೋಜನೆ ಅಂತ ಬಿಜೆಪಿಯ ಕೇಂದ್ರ ಸರ್ಕಾರ ಹೊಗಳಿರುವಂತ ಯೋಜನೆ, ಮಾದರಿ ಯೋಜನೆ ಅಂತ. ಆಗಿರುವಾಗ ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ. ಇಂಥ ಯೋಜನೆ ಶೀಘ್ರವಾಗಿ ಅನುಷ್ಠಾನ ಆಗಿ ಜನಗಳಿಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತಾ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.